ನೀನು ಮದ್ವೆ ಆಗೋ ಗೊತ್ತಾಗತ್ತೆ ಈ ಕ್ರೇಜಿ ಎಕ್ಸ್ಪೀರಿಯನ್ಸ್. ಕರೆಕ್ಟಾಗಿ ಹೇಳಿದೆ ಶಾಲು. ನೋಡು, ನಮ್ಮ ಲೈಫ್ನ ಕ್ರೇಜಿನೆಸ್ನ ಯಾರ ಜೊತೆ ಹಂಚ್ಕೋತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗ ನಮ್ಮನ್ನೇ ನೋಡು, ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಅರೆ ನಿಮ್ಮ ಅಕ್ಕ ನನಗೆ ಅಡುಗೆ ಮಾಡೋಕ್ಕೆ ಬಿಡಲ್ಲ. ಅವಳು ಪ್ರತಿಯೊಂದು ಅಡುಗೆನೂ ಕ್ಯಾಲರೀಸ್ನ ನೋಡಿ ನೋಡಿನೇ ಅಡುಗೆ ಮಾಡೋದು. ಆದರೆ ಅವಳಿಗೆ ಅಡುಗೆ ಮಾಡೋದೇ ಇಷ್ಟ ಇಲ್ಲ. ಬೇರೆಯವ್ರು ಹಾಕೋ ಎಣ್ಣೆ ತುಪ್ಪ ಸಕ್ಕ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಅವಳು ಅಡುಗೆನ ಅವಳೇ ಮಾಡ್ಕೋತಾಳೆ. ಇನ್ ಮ್ಯಾರೇಜ್ ಐ ಥಿಂಕ್ ಯು ವಿಲ್ ಹ್ಯಾವ್ ಟು ಲೆಟ್ ದ ಪಾರ್ಟ್ನರ್ ಬಿ ದೆಮ್ಸೆಲ್ಫ್. ಈ ಮದುವೆ ಅಂದ್ರೇ ಇಟ್ಸ್ ಅ ಬಾಂಡ್ ಬಿಟ್ವೀನ್ ಲವ್ ಆ್ಯಂಡ್ ಟ್ರಸ್ಟ್. ಆ ನಂಬಿಕೆ ಮತ್ತು ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಜೀಜು. ಓಹ್ ಸಾರಿ, ಸ್ವಲ್ಪ ಫಿಲಾಸಫಿ ಜಾಸ್ತಿ ಆಗೋಯ್ತಾ? ಅಲ್ಲ, ನೀವು ಡಾಕ್ಟರ್ ಆಗೋ ಬದಲು ಕವಿ ಆಗಿರ್ಬೇಕಿತ್ತು. ಅವಾಗ ಪ್ರಿಸ್ಕ್ರಿಪ್ಷನ್ಸ್ ಬದಲು ಶಾಯರಿ ಬರ್ಕೊಂಡಿರ್ಬೋದಿತ್ತು. ಚಾಂದಿ ಪ್ಲೀಸ್, ಅಂತ ಐಡಿಯಾ ಎಲ್ಲ ಕೊಡ್ಬೇಡ. ಇವನಿಗೆ ಇವಾಗ ತಾನೇ ಕಷ್ಟಪಟ್ಟು ಒಂದು ಕ್ಲಿನಿಕ್ ಸೆಟಪ್ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ನಾಳೆನೆ ಅದನ್ನ ಶಾಯರಿ ರೂಮಾಗಿ ಕನ್ವರ್ಟ್ ಮಾಡು ಅನ್ಬಿಡ್ತಾನಷ್ಟೇ. ಶಾಯರಿ ಬರಿಬೋದೇನೋ? ಶಾಯರಿ ಬರೆಯೋದು ಹಾಗಿರ್ಲಿ, ನಾನೊಂದು ರೆಕಮೆಂಡೇಶನ್ ಲೆಟರ್ ಬರ್ಕೊಡಿ ಅಂತ ಹೇಳಿದ್ದೆ. ಅದನ್ನ ಬರ್ಕೊಡೋದಕ್ಕೂ ಕನ್ಫ್ಯೂಸ್ ಮಾಡ್ತಾರೆ. ಐ ಹೇಟ್ ಯು ಜೀಜು. ಏನು ರೆಕಮೆಂಡೇಶನ್ ಲೆಟರಾ? ಕೇಳಿದ್ರೆ ಬರ್ಕೊಡ್ಬೇಕಲ್ವ ಶ್ಯಾಮ್, ಯಾಕೆ ಬರ್ಕೊಡ್ಲಿಲ್ಲ? ಅಲ್ಲ ಜೀಜು, ಮದ್ವೆ ಅಂದ್ರೆ ಹೀಗೆಲ್ಲ ಇರುತ್ತೆ ಅಂತ ಇಷ್ಟೊಂದು ಲೆಕ್ಚರ್ ಕೊಟ್ರೆ ಇಷ್ಟೊತ್ತು. ಇವಾಗ ನಿಮ್ ಧರ್ಮಪತ್ನಿನೇ ಹೇಳ್ತಾ ಇದ್ದಾರೆ, ಪ್ಲೀಸ್ ಜೀಜು ನಾನು ಕೇಳಿರೋ ಇನ್ಫಾರ್ಮೇಶನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋ ಥರ ಒಂದು ಚಿಕ್ಕ ಲೆಟರ್ ಬರ್ಕೊಡಿ ಅಷ್ಟೇ. ಶ್ಯಾಮ್ ಏನಾಯ್ತು? ಇವಳು ರೆಕಮೆಂಡೇಶನ್ ಕೇಳ್ತಿರೋದು ಡಾಕ್ಟರ್ ಅನಂತ ಲಕ್ಷ್ಮಿ ಅವ್ರನ್ನ ಮೀಟ್ ಮಾಡಿ. ನೀನೇ ಹೇಳು, ನಿನಗೆ ಆಗಲಿ ನನಗೆ ಆಗಲಿ ಅವ್ರ ಹತ್ರ ಹೆಲ್ಪ್ ಕೇಳೋದಕ್ಕೆ ಮಾರಲ್ ರೈಟ್ಸ್ ಆದರೂ ಇದೆಯಾ? ಅಲ್ಲ ಶ್ಯಾಮ್, ಏನೋ ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದ್ಯಲ್ಲ. ನಾವೇನೂ ತಪ್ಪು ಮಾಡಿಲ್ಲ, ರಿಲ್ಯಾಕ್ಸ್. ಪಾಸ್ಟ್ ಇಸ್ ಪಾಸ್ಟ್. ವಾಟ್ ಪಾಸ್ಟ್? ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ? ಅಲ್ಲ, ಡಾಕ್ಟರ್ ಅನಂತ ಲಕ್ಷ್ಮಿಗೂ ನಿಮ್ಗೂ ಇರೋ ಸಮಸ್ಯೆ ಆದ್ರೂ ಏನು? ನಿಮಗೆ ಕೇಳ್ತಾ ಇರೋದು, ಯಾರಾದ್ರೂ ಏನಾದ್ರೂ ಹೇಳಿ. ಡಾಕ್ಟರ್ ಅಂಕಲು ಜೋಕ್ ಮಾಡ್ತಾ ಮಾಡ್ತಾ ಇಂಜೆಕ್ಷನ್ ಹಾಕ್ಬಿಡ್ತಾರೆ, ಗೊತ್ತೇ ಆಗಲ್ಲ. ಅವ್ರು ಬ್ಯಾಂಡೇಜ್ ಹಾಕಿದ್ಮೇಲೆ ಗೊತ್ತಾಗೋದು ಅವ್ರು ಇಂಜೆಕ್ಷನ್ ಹಾಕ್ಬಿಟ್ರು ಅಂತ. ಪುಟ್ಟ, ಈ ಇಂಜೆಕ್ಷನ್ ಎಲ್ಲ ನೋಡಿದ್ರೆ ನಂಗೆ ತುಂಬ ಭಯ ಆಗುತ್ತೆ. ನಿನ್ನಂಥ ಪುಟ್ಟ ಮಕ್ಕಳಿಗೆ ಅದು ಹೇಗಾದರೂ ನೋವಾಗದೆ ಇರೋ ಥರ ಇಂಜೆಕ್ಷನ್ ಕೊಡ್ತಾರೋ. ನಿಜವಾಗ್ಲೂ ಗ್ರೇಟ್ ಅಲ್ವಾ? ಗ್ರೇಟು ಕೂಡ, ಸ್ವೀಟು ಕೂಡ. ಗ್ರೇಟು ಸ್ವೀಟು ರೈಮಿಂಗ್ ವರ್ಡ್ ಅಲ್ವಾ? ಊಟ ಮಾಡಬೇಕಾದ್ರೆ ಏನಾದರೂ ಸ್ವೀಟ್ ಕೊಡ್ತಾರೆ ಅಲ್ವಾ, ಅದನ್ನು ನಾನು ಡಾಕ್ಟರ್ ಅಂಕಲ್ ಕೊಡ್ತೀನಿ. ಅವ್ರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಹೌದಾ? ಇಷ್ಟೊಂದೆಲ್ಲ ಮಾತಾಡಿದ್ರ ನೀವು? ಅವರು ಇಂಜೆಕ್ಷನ್ ಕೊಡುವಾಗ ನನಗೆ ಎಲ್ಲ ಹೇಳ್ತಾರೆ. ಆದರೆ ನಾನು ಅವ್ರಿಗೆ ಬಾಯ್ ಮಾಡೋಕ್ಕಾಗಲಿಲ್ಲ. ಈಗ ಅವರು ಬೋರ್ಡಿಂಗ್ ಸ್ಕೂಲಲ್ಲಿ ನನಗೆ ಇಂಜೆಕ್ಷನ್ ಕೊಡಬೇಕು ಅಂತ ಬಂದಿರ್ತಾರೆ ಅಲ್ವಾ. ಒಂದು ಕಾಲ್ ಮಾಡಿ ಆದರೂ ಹೇಳ್ತೀಯಾ ಅಥವಾ ವಾರ್ಡನಿಗೆ ತಿಳಿಸ್ತೀಯಾ? ಹ್ಞೂ ಸೀತಮ್ಮ, ಆದರೆ ನಾನಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ. ಅಪ್ಪ ಹೇಳೋದ್ರು ನನಗೆ ಬೋರ್ಡಿಂಗ್ ಸ್ಕೂಲ್ ಕಳ್ಸಲ್ಲ ಅಂತ. ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಹ್ಞೂ ಪುಟ್ಟ, ನಿನ್ನನ್ನು ಯಾವತ್ತೂ ಬೋರ್ಡಿಂಗ್ ಸ್ಕೂಲಿಗೆ ನಾನು ಕಳ್ಸೋದೇ ಇಲ್ಲ. ನಾವಿಬ್ಬರು ತುಂಬ ದೊಡ್ಡ ತಪ್ಪು ಮಾಡಿದ್ವಿ. ಇಲ್ಲೇ ಹತ್ತಿರದಲ್ಲಿರೋ ಸ್ಕೂಲಿಗೆ ಸೇರಿಸ್ತೀನಿ, ಆಯಿತಾ? ಓಕೆ ಸೀತಮ್ಮ. ನೀನು ಡಾಕ್ಟರ್ ಅಂಕಲ್ಗೆ ಒಂದು ಥ್ಯಾಂಕ್ ಯು ಕಾರ್ಡ್ ಬರೀತ್ಯಾ? ಒಳ್ಳೆ ಐಡಿಯಾ ಇದು. ಓಕೆ. ಹಲೋ ಮೇಡಮ್. ಹಲೋ ಡಾಕ್ಟರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿ ಸಿಹಿ? ಓ, ನಿಮ್ಗೆ ಮೊದಲೇ ಇನ್ಫಾರ್ಮ್ ಮಾಡಬೇಕಾಗಿತ್ತು ಡಾಕ್ಟರ್. ಸಿಹಿನ ಅವ್ರ ಪೇರೆಂಟ್ಸ್ ಮನೆ ಕರ್ಕೊಂಡು ಹೋಗಿದ್ದಾರೆ. ಓ ಹೌದಾ? ಓಕೆ, ಯಾವಾಗ ಬರ್ತಾರೆ? ಯಾವಾಗ ಬರ್ತಾರೆ ಗೊತ್ತಿಲ್ಲ, ಬಟ್ ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಅಲ್ಲ, ಸಡನ್ನಾಗಿ ಯಾಕೆ ಮನೆ ಕರ್ಕೊಂಡು ಹೋದ್ರು? ಇಶಿ ಓಕೆ? ಹುಷಾರಾಗಿದ್ದಾಳಲ್ವಾ? ಹುಷಾರಾಗಿದ್ಲು, ಬಟ್ ಅವ್ರ ತಾತಂಗೇನೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ಓ ಓಕೆ.
ಸಿಹಿ ಇಲ್ಲ ಅಂತ ನನ್ಗೆ ಯಾಕೆ ಇಷ್ಟೊಂದು ಬೇಜಾರಾಗ್ತದೆ? ಮಿಸ್ಸಿಂಗ್. THAN. ಸೀತಾ, ಹಾ ನನ್ ಟವಲ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಟವಲ್ ಕೊಡ್ತೀರಾ? ಬನ್ನಿ ಒಂದು ನಿಮಿಷ. ಚಿರಮ್ಮ ಅಪ್ಪನ್ ನಾನ್ ಟವಲ್ ಕೊಡ್ತೀನಿ. ಸರಿ, ಇಲ್ಲೇ ಇದೆ ನೋಡು. ಸೀತಮ್ಮ ನನಗೇನೋ ನೆನ್ಪು ಬಂತು, ನಾನು ಹೋಗ್ಬಿಟ್ಟು ಬರ್ತೀನಿ. ಆಯ್ತಪ್ಪ, ಒಪ್ಕೋತೀನಿ ಬಿಡು. ಅಲ್ಲ, ಆದರೂ ಸಿಹಿ ರಾಮ್ ಮಗಳು ಅನ್ನೋದನ್ನೇ ನಂಬಕ್ಕಾಗ್ತಾ ಇಲ್ಲ. ಒಂದು ವೇಳೆ ಅದೇನೋ ನಿಜ ಆಗಿದ್ರೆ ವಂಡರ್ಫುಲ್ ಅಲ್ವಾ? ವೇಟ್ ಕನ್ಫ್ಯೂಷನ್ ಯಾಕೆ? ನನ್ನ ಹತ್ರ ಫೋಟೋ ಇದೆ, ತೋರಿಸ್ತೀನಿ. ಅವಳೇನ ಸಿಹಿ ಅಂತ ಹೇಳಿ. ಇವಳೇನಾ? ನಿಮ್ ಫೇವ್ರೆಟ್ ಪೇಷಂಟ್? ಎಸ್, ದಿಸ್ ಇಸ್ ಅ ಚೈಲ್ಡ್. ಇವಳೇ ಸಿಹಿ. ಶಾಲಿನಿ, ನಾನು ಸಿಹಿ ಅಂತ ಹೇಳ್ತಿರ್ತೀನಲ್ಲ, ಇವಳೇ ರಾಮ್ ಮಗಳಂತೆ. ನಂಗಂತೂ ತುಂಬಾ ಖುಷಿ ಆಗ್ತಿದೆ. ನಾನು ಈಗಲೇ ರಾಮ್ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು. ಗಾಡ್, ಇನ್ನಿವನು ತಡ್ಕೊಳ್ಳೋದಕ್ಕಾಗಲ್ಲ ಬೇಬಿ. ಇಷ್ಟು ದಿನ ಸಿಹಿ ಅಂತ ತಲೆ ತಿಂತಿದ್ದ. ಈಗ ಅವಳು ರಾಮ್ ಮಗಳು ಅಂತ ಗೊತ್ತಾದ್ಮೇಲೆ ಮುಗೀತು ಕತೆ. ಈ ಸೀತಾ ಸಿಹಿ ಎಲ್ಲ ಬಂದು ನನ್ನ ಹತ್ರನೇ ಯಾಕೆ ತಗ್ಲಾಕೊಳ್ತಾ ಇದ್ದಾರೆ? ಇಂಟ್ರೆಸ್ಟಿಂಗ್.